ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನನ್ನ ಮಕರ ರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ಮಕರ ರಾಶಿಯವರ ಜೀವನ ಅಂದರೆ ಸಾಮಾನ್ಯವಾಗಿ ಹೊರಗೆ ಗಟ್ಟಿತನ, ಒಳಗೆ ನೋವು ಎಂಬ ಎರಡು ಮುಖಗಳ ಸಂಯೋಜನೆ. ಮಕರ ರಾಶಿಯ ಅಧಿಪತಿ ಗ್ರಹವಾದ ಶನಿ ಶಿಸ್ತು, ಪರೀಕ್ಷೆ, ಸಹನೆ ಮತ್ತು ಕರ್ಮಫಲದ ಪ್ರತೀಕ. ಅದಕ್ಕೆ ಮಕರ ರಾಶಿಯವರು ಬಾಲ್ಯದಿಂದಲೇ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರ್ತಾರೆ ಸ್ನೇಹಿತರೆ. ಬಹಳಷ್ಟು ಕಷ್ಟ ದುಃಖಗಳನ್ನು ಒಳಗೊಂಡಿರ್ತಾರೆ. ಆದಾಗಿಯೂ ಕೂಡ ಈ ರಾಶಿಯವರಿಗೆ ಈ ಸಮಯ ಬಹಳ ಒಳ್ಳೆಯ ದಿನಗಳು ಬರ್ತಾ ಇದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಆವರಣದಲ್ಲಿ ನಿಮ್ಮ ಹೃದಯ ತಾಳಿದಂತಹ ನೋವಿಗೆ ಒಬ್ಬ ಮಹಿಳೆ ಉತ್ತರ ಕೊಡಲು ಸಿದ್ಧರಾಗ್ತಿದ್ದಾರೆ, ಅಂದರೆ ಬರ್ತಿದ್ದಾರೆ. ಆದ್ದರಿಂದ ಮಕರ ರಾಶಿಯವರಿಗೆ ಅನಿರೀಕ್ಷಿತ ಅದೃಷ್ಟ ಸಿಗುತ್ತದೆ. ನೀವು ನರಿಯ ಬಾಲವನ್ನು ಕಟ್ಟಿದಂತೆ ನಿಮ್ಮ ಅದೃಷ್ಟವನ್ನು ಕೂಡ ಯಾರೂ ತಡೆಯುವುದಕ್ಕೆ ಸಾಧ್ಯವಿಲ್ಲ. ನೀವು ದೊಡ್ಡ ದೊಡ್ಡ ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಾ. ನೀವು ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸುತ್ತೀರಾ. ಈ ವಿಶೇಷವಾದ ವಿಶ್ಲೇಷಣೆಯು ಮಕರ ರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ತಾಳ್ಮೆಯನ್ನು ಹೊಂದಿದ್ದಾರೆ ಮತ್ತು ಅವರ ಮನಸ್ಸಿನಲ್ಲಿ ಒಮ್ಮೆ ಸಂಕಲ್ಪವನ್ನು ಬಂದರೆ ಅವರು ಹಿಮಾಲಯ ಪರ್ವತವನ್ನು ಕೂಡ ದೃಢವಾಗಿ ಕಟ್ಟಲು ಮತ್ತು ಎತ್ತರದಲ್ಲಿ ನಿಲ್ಲಲು ಪ್ರಯತ್ನಿಸುತ್ತಾರೆ. ಒಟ್ಟಾರೆ ಈ ಸಮಯ ಅವರ ಜೀವನದಲ್ಲಿ ಅದೃಷ್ಟ ಮತ್ತು ಜೀವನದ ಪ್ರತಿಯೊಂದು ಪ್ರಮುಖ ಅಂಶಗಳನ್ನು ಕೂಡಿದಂತೆ ಕಳೆದ ಕೆಲವು ತಿಂಗಳುಗಳಲ್ಲಿ ವರ್ಷಗಳಿಂದ ನಿಮ್ಮ ಜೀವನ ಹೇಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ. ನಿಮ್ಮ ಪರಿಸ್ಥಿತಿ ಹೀಗಿದೆ ಎಂದರೆ ಅದಕ್ಕೆ ಕಾರಣ ಏನು? ನೀವು ಒಂದು ದೊಡ್ಡ ಬಂಡೆಯನ್ನು ಮುಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ದೀರಾ, ಆದರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ಒಂದು ಇಂಚು ಕೂಡ ಚಲಿಸುತ್ತಲೇ ಇಲ್ಲ. ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಯಾವುದಾದರೂ ಅಡ್ಡಿಯಾಗುತ್ತಿದೆಯೇ? ಮತ್ತು ನೀವು ಪ್ರಾರಂಭಿಸಿದಂಥ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆಯೇ? ಮತ್ತು ನಿಮ್ಮ ಪ್ರಯತ್ನಗಳಿಗೆ ಅರ್ಹವಾದ ಮನ್ನಣೆ ಸಿಗದೇ ಇರುವಂತಹ ಕಾರಣ ನಿಮಗೆ ಬಹಳಷ್ಟು ನಿರಾಸೆ, ಮನಸ್ಸಿನಲ್ಲಿ ಗೊಂದಲಗಳ ಭಾರವಾದ ಹೃದಯ. ಖಂಡಿತವಾಗಿ ಹಗಲು ಇರುಳು ಕಷ್ಟಪಟ್ಟು ದುಡಿದರೂ ಕೂಡ ಮೇಲಧಿಕಾರಿಗಳು ನಿಮ್ಮ ಮೇಲೆ ಗಮನವನ್ನು ಕೊಡ್ತಾ ಇಲ್ಲ. ನಿಮ್ಮ ಸ್ವಂತ ಪರಿಶ್ರಮ ಕೂಡ ಈಗ ಮೆಚ್ಚುಗೆಗೆ ಪಾತ್ರವಾಗ್ತಿಲ್ಲ ಎನ್ನುವಂತಹ ಬೇಜಾರು, ನೋವು, ಆತಂಕ, ದುಃಖ ಕೂಡ ನಿಮ್ಮ ಮನಸ್ಸಿನಲ್ಲಿ ದೊಡ್ಡದಾದ ಗಾಯವನ್ನು ಮಾಡ್ತಾ ಹೋಗಿದೆ. ಖಂಡಿತವಾಗಿ ಯಾವುದೇ ಜನರಿಂದ ಕೂಡ ಮೆಚ್ಚುಗೆಯ ಮಾತು ಬರ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಮುಖ್ಯ ಉದ್ದೇಶ ಅಂದರೆ ಗುರಿಯನ್ನು ತಲುಪಬೇಕು, ಅದ್ಭುತವಾದ ಬದುಕನ್ನು ನಿರ್ಮಿಸಿಕೊಳ್ಳಬೇಕು. ಯಾವುದೇ ಕಷ್ಟಗಳು ಬಂದರೂ ಕೂಡ ಹಿಂಜರಿಯದೆ ಎಲ್ಲವನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಪಡೆದುಕೊಳ್ಳಬೇಕು. ಒಟ್ಟಾರೆಯಾಗಿ ನಿಮ್ಮ ಒಳ್ಳೆಯ ಉದ್ದೇಶಗಳನ್ನು ಗುರುತಿಸದೆ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಒಂಟಿಯಾಗಿ ಬಿಟ್ಟು ಬಿಡಲಾಗಿದೆಯೇ? ನೀವು ಅನೇಕ ರೀತಿಯ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದೀರಾ. ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಂತೆ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಕಣ್ಣೀರನ್ನು ಒರೆಸಿಕೊಂಡು ಮುಂದಕ್ಕೆ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಅಂತ್ಯ ಹಾಡುವಂತಹ ಸಮಯ. ಕತ್ತಲೆಯನ್ನು ಭೇದಿಸುವಂತಹ ವಿಶೇಷವಾದ ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಲು ಹೊಸ ಸುವರ್ಣ ಭವಿಷ್ಯಕ್ಕೆ ನಾಂದಿ ಹಾಡುತ್ತಿರುವ ಈ ಸಮಯ. ನಿಮ್ಮ ಜೀವನದಲ್ಲಿ ದೇವರು ಒಬ್ಬ ಮಹಿಳೆಯನ್ನು ಕಳಿಸುತ್ತಿದ್ದಾರೆ. ನಿಮ್ಮ ಹೃದಯ ತಾಳಿದಂತಹ, ನಿಮ್ಮ ಹೃದಯ ಕಷ್ಟಪಟ್ಟು ಇಷ್ಟು ವರ್ಷ ನೋವಿಗೆ ಆ ಒಬ್ಬ ಮಹಿಳೆ ಖಂಡಿತವಾಗಿ ಉತ್ತರವನ್ನು ತಿಳಿಸುತ್ತಾರೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯು 6ನೇ ಸ್ಥಾನವು 3 ಪ್ರಬಲ ಗ್ರಹಗಳಿಂದ ಆಕ್ರಮಿಸಲ್ಪಟ್ಟಿದೆ: ಬುಧ, ಸೂರ್ಯ ಮತ್ತು ಮಂಗಳ. ಖಂಡಿತವಾಗಿ ಸಮಯವನ್ನು ಸಂಪೂರ್ಣವಾಗಿ ನೀವು ಸದ್ಬಳಕೆ ಮಾಡಿಕೊಳ್ಳಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಗ್ರಹಗಳ ಸಂಯೋಗ ಸಾಮಾನ್ಯವಾದ ಸಂಗತಿಯಲ್ಲ. ಅದು ಅಪರೂಪ ಮತ್ತು ಅತ್ಯಂತ ಶಕ್ತಿಶಾಲಿ ಗ್ರಹಗಳ ಸಂಯೋಜನೆ ಆಗಿರುತ್ತದೆ ಸ್ನೇಹಿತರೆ. ಇದರಿಂದಾಗಿ ವಿಶೇಷವಾಗಿ ನಿಮ್ಮ ಶತ್ರುಗಳು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥವರು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಪಹಾಸ್ಯ ಮಾಡುವಂಥವರು, ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುವಂಥವರು, ಅನಗತ್ಯವಾಗಿ ನಿಮ್ಮೊಂದಿಗೆ ಸ್ಪರ್ಧಿಸುವಂಥವರು, ನೀವು ಯಾವುದೇ ರೀತಿಯ ಎದುರಾಳಿಯ ಮೇಲೆ ಸಂಪೂರ್ಣ ಪ್ರಾಬಲ್ಯ ಮತ್ತು ಸಂಪೂರ್ಣ ವಿಜಯವನ್ನು ಸಾಧಿಸುತ್ತೀರಾ. ಈ ಸಮಯ ಸಂಪೂರ್ಣವಾಗಿ ರಾಯರ ಆಶೀರ್ವಾದ ನಿಮಗೆ ರಕ್ಷಣಾತ್ಮಕ ಗುರಾಣಿಯನ್ನು ನಿರ್ಮಿಸುತ್ತಿದೆ. ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವಂತಹ ವಿಶೇಷವಾದ ವ್ಯಕ್ತಿಯ ಮೂಲಕ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಸ್ನೇಹಿತರೆ. ಒಟ್ಟಾರೆ ಈ ಸಮಯ ನಿಮ್ಮ ಜೀವನದಲ್ಲಿ ಸುಲಭವಾಗಿ ಏನನ್ನು ಪಡೆದುಕೊಳ್ಳೋಕೆ ಕೂಡ ಸಾಧ್ಯವಾಗಿಲ್ಲ. ಹಲವಾರು ತೊಂದರೆ, ಪ್ರತಿಯೊಂದು ಯಶಸ್ಸಿನ ಹಿಂದೆ ಅನೇಕ ಕಷ್ಟ, ಅವಮಾನ, ನಿರಾಸೆ ಮತ್ತು ಮೌನ ಕಣ್ಣೀರು ಅಡಗಿರುತ್ತದೆ.
ತಮ್ಮ ನೋವನ್ನು ಯಾರಿಗೂ ಹೇಳದೆ ಒಳಗೆ ಹೊತ್ತುಕೊಂಡು ಮುಂದೆ ಸಾಗುವಂತಹ ಸ್ವಭಾವ ನಿಮ್ಮದಾಗಿರೋದ್ರಿಂದನೇ ಕೆಲವೊಂದಿಷ್ಟು ಸಂಕಷ್ಟಗಳು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾ ಇದೆ. ಆರ್ಥಿಕ ಒತ್ತಡ, ಸಂಬಂಧಗಳಲ್ಲಿ ಅರ್ಥ ಅಂದರೆ ಮಾಡಿಕೊಳ್ಳದ ಪರಿಸ್ಥಿತಿ, ಇವುಗಳೆಲ್ಲ ನಿಮ್ಮ ಮನಸ್ಸನ್ನು ಹಲವಾರು ಬಾರಿ ಮುರಿದಿರಬಹುದು. ಆದರೂ ಕೂಡ ಮಕರ ರಾಶಿಯವರು ಒಮ್ಮೆ ಗುರಿ ಇಟ್ಟರೆ ಹಿಂದೆ ಸರಿಯೋದಿಲ್ಲ. ಇಲ್ಲಿಯವರೆಗೆ ಅನುಭವಿಸಿದಂಥ ಪ್ರತಿಯೊಂದು ಕಷ್ಟಗಳಿಗೆ ಕೂಡ ನನ್ನ ಬದುಕಿನಲ್ಲಿ ಬೆಳಕು ಯಾವಾಗ ಎಂದು ಕೇಳಿಕೊಂಡ ಪ್ರಶ್ನೆಗೆ ಈಗ ಒಬ್ಬ ಮಹಿಳೆಯ ಮೂಲಕ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಕಾಲಿಡುತ್ತಿದ್ದಾರೆ. ಈ ಸಮಯ ಗುರುಗ್ರಹದ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದ ಬಾಳಿನ ದಿಕ್ಕನ್ನು ಖಂಡಿತವಾಗಿ ಬದಲಾಯಿಸುತ್ತಿದೆ. ನೀವು ಶ್ರಮಿಸಿದರೂ ಕೂಡ ಪ್ರಶಂಸೆ ಸಿಗದೆ ಹೋಗಿರಬಹುದು. ಪ್ರೀತಿಸಿದರೂ ಕೂಡ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಸಿಕ್ಕಿರಲಿಲ್ಲ. ನಂಬಿದವರಿಂದಲೇ ಮೋಸ ಹೋದ ಅನುಭವ ಇರಬಹುದು. ಆದರೆ ಶನಿಯ ಪರೀಕ್ಷೆಗಳು ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಅವು ವ್ಯಕ್ತಿಯನ್ನು ಒಳಗಿನಿಂದಲೇ ಗಟ್ಟಿ ಮಾಡ್ತಾ ಹೋಗುತ್ತೆ. ಎಷ್ಟೇ ಬಾರಿ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನು ದೇವರು ನಿಮಗೆ ಕೊಡ್ತಾ ಹೋಗ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಮೂಲಕ ಅದೃಷ್ಟ ಹೇಗೆ ತಿರುಗುತ್ತದೆ ಮತ್ತು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ನಿಮಗೆ ಬರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಗ ಮಾತ್ರ ನಾವು ಏನು ಹೇಳುತ್ತಿದ್ದೇವೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಖಂಡಿತವಾಗಿ ನಿಮ್ಮ ಸ್ವಭಾವದ ವಿಷಯಕ್ಕೆ ಬಂದಾಗ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಸಾಗರವನ್ನು ಅರ್ಥ ಮಾಡಿಕೊಳ್ಳುವಂತೆ ಇರುತ್ತದೆ. ನೀವು ತುಂಬ ಶಾಂತವಾಗಿ ಮತ್ತು ಹೊರಗೆ ಸ್ಥಿರವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ತುಂಬ ಭಾವನೆಗಳಿರುತ್ತೆ. ಒಳಗೆ ಬಲವಾದ ನಿರ್ಣಯಗಳನ್ನು ಹೊಂದಿರುತ್ತೀರ. ಮಕರ ರಾಶಿಯವರು ಒಂದು ಸ್ವಾಭಾವಿಕ ಸೌಂದರ್ಯದ ಬಗ್ಗೆ, ಕಲೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಮತ್ತು ಸಂಗೀತದ ಬಗ್ಗೆ ಹಲವಾರು ರೀತಿಯ ಪ್ರೀತಿ ಮತ್ತು ವಿಶ್ಲೇಷತೆಯನ್ನು ಹೊಂದಿರುತ್ತಾರೆ. ಇವರಿಗೆ ಒಂದು ವಿಶೇಷವಾದ ಮೋಡಿ ಇದೆ. ಉತ್ತಮ ಆಹಾರವನ್ನು ಆನಂದಿಸಲು, ಆರಾಮದಾಯಕ ಐಷಾರಾಮಿ ಜೀವನವನ್ನು ನಡೆಸಲು ಇಷ್ಟಪಡ್ತೀರಾ. ಭೂಮಿಯ ಚಿಹ್ನೆ ಆಗಿರೋದ್ರಿಂದ ನೀವು ತಂಗಾಳಿಯಷ್ಟೇ ತಂಪಾಗಿರುವಂತಹ ಗೋಪುರವನ್ನು ನಿರ್ಮಿಸಲು ಇಷ್ಟಪಡೋದಿಲ್ಲ. ಅವರು ಪ್ರತಿ ಹೆಜ್ಜೆಯನ್ನು ವಾಸ್ತವಕ್ಕೆ ಹತ್ತಿರವಾಗಿ ತೂಗುತ್ತಾರೆ. ಆ ಥರದ ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ವಿಷಾದಿಸುವುದು ಅವರ ಸ್ವಭಾವ ಅಲ್ಲ. ಒಮ್ಮೆ 10 ಬಾರಿ ಯೋಚಿಸಿದ ನಿರ್ಧಾರಕ್ಕೆ ಅವರು ಅಂಟಿಕೊಳ್ಳುತ್ತಾರೆ. ಅವರು ಹೊರಗೆ ತುಂಬ ಮೃದು ಸೌಮ್ಯವಾಗಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಅವರೊಳಗಿನ ಇಚ್ಛಾಶಕ್ತಿ ಮತ್ತು ಪರಿಶ್ರಮ ಅಸಾಧಾರಣವಾಗಿದೆ. ಖಂಡಿತವಾಗಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನು ನಿರ್ವಹಿಸುವಂಥ ದೃಢ ನಿಶ್ಚಯ ಮತ್ತು ಶಕ್ತಿಯಿಂದ ಮುಂದುವರಿಯುತ್ತಾರೆ. ಅವರು ಒಂದು ಗುರಿಯನ್ನು ಹೊಂದಿದ ನಂತರ ಅವರು ಇಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ಕೂಡ ವಿಶ್ರಾಂತಿಯನ್ನು ಪಡೆಯೋದಿಲ್ಲ. ಪ್ರೀತಿ ಪಾತ್ರರ ತೊಂದರೆಗೆ ಒಳಗಾದರೆ ಖಂಡಿತವಾಗಿ ಅವರ ಪ್ರಾಣವನ್ನಾದರೂ ಕೊಟ್ಟು ಅವರನ್ನು ಉಳಿಸುವಂತಹ ತ್ಯಾಗವನ್ನು ಮಾಡ್ತಾರೆ. ಅವರ ತಾಳ್ಮೆಯನ್ನು ಪರೀಕ್ಷಿಸೋದು ಯಾರಿಗೂ ಒಳ್ಳೆಯದಲ್ಲ. ಅವರ ತಾಳ್ಮೆಯನ್ನು ಕಳೆದುಕೊಂಡರೆ ಅವರನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಬಿಟ್ಟುಕೊಟ್ಟಂತಹ ಎಲ್ಲ ರೀತಿಯ ಆಸೆ, ಆಕಾಂಕ್ಷೆ, ಕೈತಪ್ಪಿ ಹೋದ ಅವಕಾಶಗಳು ನಿಮ್ಮ ಭರವಸೆ ಮತ್ತು ಕಠಿಣ ಪರಿಶ್ರಮ ಮುಂದೆ ನಿಮಗೆ ಒಂದು ವಿಶೇಷವಾದ ಬೆಳಕಿನ ದೀಪವಾಗಿ ಬೆಳಗಿಸುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ತಿರಸ್ಕರಿಸಿದಂಥ ಎಲ್ಲರೂ ಕೂಡ ಇನ್ನು ಮುಂದೆ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ನೀವು ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮಾತನಾಡ್ತೀರಾ. ನಿಮ್ಮ ಮಾತುಗಳ ಸ್ಪಷ್ಟನೆ ಮತ್ತು ವಿಶ್ವಾಸ, ಧೈರ್ಯದಿಂದ ಮಾತನಾಡ್ತೀರಾ. ಮತ್ತು ಜ್ಞಾನವು ಎಲ್ಲರನ್ನು ಕೂಡ ಮೆಚ್ಚಿಸುತ್ತದೆ. ಈ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಪ್ರತಿಯೊಂದು ಪ್ರಶ್ನೆ ಕೂಡ ಪ್ರತಿ ಉತ್ತರವನ್ನು ನೀಡ್ತಾರೆ. ನಿಮ್ಮ ವ್ಯವಹಾರದಲ್ಲಿ ಯಾವುದು ತಪ್ಪು ಮತ್ತು ಯಾವುದು ಸರಿ ಎಲ್ಲವನ್ನು ಸರಿ ಮಾಡಿಕೊಳ್ಳಬೇಕು ಎನ್ನುವಂಥ ಪ್ರಬಲವಾದ ಮಾಹಿತಿಯನ್ನು ನೀಡ್ತಾರೆ. ಅದರಿಂದ ನಿಮ್ಮ ಜೀವನದ ಆಲೋಚನೆಗಳು ಈಗಲೇ ನಿಮ್ಮ ಮನಸ್ಸಿನಿಂದ ವಿಶೇಷವಾಗಿ ಒಂದು ಬೃಹದಾಕಾರದ ಬಂಡೆಯಂತೆ ಗಟ್ಟಿ ಮಾಡಿಕೊಂಡು ನಿಲ್ಲಿಸಿಕೊಳ್ತೀರಾ. ಇದರಿಂದ ನಿಮ್ಮ ಮನಸ್ಸು ಯಾವ ರೀತಿ ಎಲ್ಲವನ್ನು ಕೆಲಸ ಮಾಡಬೇಕು ಅಂತ ಆಸೆ ಪಡುತ್ತೀರೋ, ಹೊಸ ಚೈತನ್ಯ, ಹೊಸ ಕಲೆಯನ್ನು ಪಡುತ್ತೀರೋ, ಅದೇ ರೀತಿ ಬಾಕಿ ಇರುವ ಎಲ್ಲ ಕಾರ್ಯಗಳು, ಬಾಕಿ ಇರುವ ವ್ಯವಹಾರಗಳು ಮತ್ತು ಎಲ್ಲ ರೀತಿಯ ಹಣ ಸಕಾರಾತ್ಮಕವಾಗಿ ಮುಂದುವರಿಯುತ್ತಾ ಹೋಗುತ್ತೆ. ನಿಮ್ಮ ಮಾತು, ನಿಮ್ಮ ಪ್ರಾಬಲ್ಯತೆ, ನಿಮ್ಮ ಕೆಲಸ ಎಲ್ಲವೂ ಕೂಡ ಈಗ ಅದ್ಭುತವಾಗಿರುವಂತಹ ಸಂದರ್ಭವನ್ನು ಬರಮಾಡಿಕೊಳ್ಳುತ್ತೆ. ನೀವು ಪಡೆಯುವ ಮನಸ್ಸಿನ ಶಾಂತಿಯ ಮೂಲಕ ಅತ್ಯಂತ ಹಣವು ನಿಮ್ಮ ಕೈಯಲ್ಲಿ ನಿಲ್ಲಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಚಿನ್ನ, ಭೂಮಿ ಅಥವಾ ನಿಮ್ಮ ಸ್ವಂತ ಮನೆಯನ್ನು ಖರೀದಿಸುವಂಥ ಪ್ರಯತ್ನಗಳು ಖಂಡಿತವಾಗಿ ಫಲ ನೀಡುತ್ತದೆ. ಭವಿಷ್ಯಕ್ಕಾಗಿ ಉಳಿತಾಯ ಮತ್ತು ಸರಿಯಾಗಿ ಹೂಡಿಕೆ ಮಾಡೋದು ನಿಮಗೆ ಉಪಯುಕ್ತವಾಗಿರುತ್ತೆ. ಈ ಸಮಯದಲ್ಲಿ ವ್ಯರ್ಥವಾದ ಖರ್ಚುಗಳನ್ನು ಮಾಡುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ಬಲಪಡಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಆದ್ದರಿಂದ ಯೋಚನೆ ಮಾಡಿ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನೀವು ನಿಮ್ಮ ಒಳ್ಳೆಯ ಉದ್ದೇಶದಿಂದ ಹೇಳಿದ ಮಾತನ್ನು ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಅವರನ್ನು ದೂಷಿಸಬೇಡಿ. ನೀವು ಒಂಟಿತನ ಅನುಭವಿಸುತ್ತೀರಾ
ನಿಮ್ಮ ಆತ್ಮೀಯ ಸ್ನೇಹಿತರಿಂದ ದೂರವಾಗಿದ್ದೀರಾ, ಚಿಂತಿಸಬೇಡಿ. ಎಲ್ಲ ರೀತಿಯ ಸಂಬಂಧಗಳು ಹೊಸ ಬೆಳಕು ಮತ್ತು ಮಾಧುರ್ಯವನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ಮತ್ತೆ ಹಬ್ಬದ ವಾತಾವರಣ ನೆಲೆಸುತ್ತದೆ. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯವರಿಗೋಸ್ಕರ ಒಳ್ಳೆಯ ಹೆಸರನ್ನು ತರ್ತೀರಾ. ನಿಮ್ಮ ಹೆತ್ತವರ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬ ಮಹಿಳೆ ಖಂಡಿತವಾಗಿ ನಿಮಗೆ ಉತ್ತಮವಾದ ಸಂಬಂಧ ಬರ್ತಿದೆ ಅನ್ನುವಂಥ ಸ್ತ್ರೀ ಸುದ್ದಿಯನ್ನು ತಂದುಕೊಡ್ತಾರೆ. ಪ್ರೀತಿ ಮತ್ತು ವಿಶೇಷವಾಗಿ ಮದುವೆಯ ವಿಚಾರಕ್ಕೆ ಬರೋದಾದರೆ ನಿಮಗೆ ಖಂಡಿತವಾಗಿ ಹಬ್ಬದ ಸುದ್ದಿನ ಹತ್ತಿರಕ್ಕೆ ಬರ್ತಾ ಇದೆ. ಇಲ್ಲಿಯವರೆಗೂ ನೀವು ಹೊತ್ತುಕೊಂಡ ಹಲವಾರು ನೋವು, ನಿರಾಸೆಗಳು, ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳುವಂತಹ ನಿಮ್ಮ ಪ್ರಸ್ತುತವಾದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ನೀವು ಕೇವಲ ಸಂದರ್ಭಗಳಲ್ಲಿ ಯೋಚಿಸಿದಂತೆ ವರ್ತಿಸಬಹುದು. ಅಂತಹ ಸಂದರ್ಭದಲ್ಲಿ ನೀವು ಬದಲಾಗಿದ್ದರೆ ನೀವು ಜೀವನದಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ನೀವು ಪ್ರತಿಯೊಂದು ಅಂಶವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಆಲೋಚನೆಗಳನ್ನು ಸ್ಥಿರವಾಗಿರಲು ಪ್ರಯತ್ನಿಸಬೇಕು. ನೀವು ನಿರ್ಧಾರ ತೆಗೆದುಕೊಂಡ ನಂತರ ನೀವು ಅದಕ್ಕೆ ಅಂಟಿಕೊಳ್ಳಬೇಕು. ಖಂಡಿತವಾಗಿ ನಿಮ್ಮ ನಡವಳಿಕೆಯನ್ನು ಮಾರ್ಪಡಿಸಿದರೆ ಜೀವನವು ಆನಂದದಾಯಕವಾಗಿರುತ್ತದೆ ಅಂತ ಒಬ್ಬ ಮಹಿಳೆ ನಿಮಗೆ ಉತ್ತಮವಾದ ಬುದ್ಧಿ ಮಾತುಗಳನ್ನು ಹೇಳಿ ಎಲ್ಲ ರೀತಿಯ ಕಷ್ಟಗಳಿಂದ ಹೇಳಿದ ಹೇಳಿಕೆಗಳಿಂದ ಹೊಂದಿರುವಂಥ ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನು ತಲುಪುವಂಥ ಜವಾಬ್ದಾರಿಯನ್ನು ಪೂರೈಸುತ್ತಾರೆ. ಒಟ್ಟಾರೆಯಾಗಿ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆ, ನೀವು ನಂಬಿದ ಜನರಿಂದ ಹೋದಂಥ ಮೋಸ ಎಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ. ಅದಲ್ಲದೆ ನಿಮಗೆ ಒಳ್ಳೆಯ ಯುದ್ಧಕ್ಕೋಸ್ಕರ ವಿಷಯಗಳನ್ನು ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆ ತಂದು ಕೊಡ್ತಾರೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮುಜುಗರ ಪಡಬೇಕಾದಂಥ ಸಂದರ್ಭಗಳು ಬರೋದಿಲ್ಲ. ನೀವು ಎಲ್ಲದರಲ್ಲೂ ಮೇಲೂ ಕೂಡ ನಿಗವನ್ನು ವಹಿಸುತ್ತೀರಾ, ಸ್ನೇಹಪರವಾಗಿ ಮಾತನಾಡ್ತೀರಾ. ಮೋಸ ಹೋದಾಗಲೂ ಕೂಡ ನೀವು ಯಾವತ್ತೂ ಕೂಡ ಸೋತಿಲ್ಲ ಎನ್ನುವಂಥ ವಿಶೇಷವಾದ ಅನುಭವ ಪಾಠವನ್ನು ಈಗ ಕಂಡುಕೊಳ್ಳುವುದರ ಮೂಲಕ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟಕರ ಸಂದರ್ಭಗಳು ಕೂಡ ಬರುವುದಿಲ್ಲ. ಒಟ್ಟಾರೆಯಾಗಿ ಇನ್ನು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ತಿರುವು ಬರೋದನ್ನು ಸನ್ನಿಹಿತವಾಗಿದೆ, ಅಂದರೆ ಹತ್ತಿರವಾಗಿದೆ. ಒಬ್ಬ ಮಹಿಳೆಯ ಆಗಮನ ನಿಮ್ಮ ಜೀವನದಲ್ಲಿ ಕೇವಲ ಸಂಬಂಧದ ರೂಪದಲ್ಲೇ ಅಲ್ಲ, ಒಂದು ಉತ್ತರದ ರೂಪದಲ್ಲೂ ಬರ್ತಾರೆ. ಅವಳು ಸಹಾನುಭೂತಿಯ ರೂಪ. ಅವಳು ನಿಮ್ಮ ಸೋಲನ ನೋವನ್ನು ಕೇಳಲು, ಅರ್ಥ ಮಾಡಿಕೊಳ್ಳಲು ನೀವು ಒಬ್ಬರೇ ಅಲ್ಲ ಎಂದು ಹೇಳಲು ಬರುತ್ತಿದ್ದಾಳೆ. ಅವಳು ಖಂಡಿತವಾಗಿ ರಾಯರ ಆಶೀರ್ವಾದದ ಮೂಲಕ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾಳೆ. ಅವರು ಬಂದ ನಂತರ ನಿಮ್ಮ ಮನಸ್ಸು ತೆರೆಯಲು ಸಾಧ್ಯವಾಗುತ್ತೆ. ಈ ಮಹಿಳೆಯ ಪ್ರಭಾವದಿಂದ ಮಕರ ರಾಶಿಯವರು ತಮ್ಮ ಬದುಕನ್ನು ಹೊಸ ದೃಷ್ಟಿಯಿಂದ ನೋಡ್ತಾರೆ. ಶನಿಯ ಆಶೀರ್ವಾದ, ರಾಯರ ಕೃಪಾ ಕಟಾಕ್ಷ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತದೆ. ಈ ಮಹಿಳೆಯಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಮನ್ನಣೆ, ಗೌರವ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುತ್ತಾ ಹೋಗುತ್ತೆ. ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮಕರ ರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ಒಳ್ಳೆಯದಾಗಲಿ ಎಲ್ಲರಿಗೂ.